ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಾಗ ನಾವು ಅತಿಯಾಗಿ ಚಿಂತಿಸುತ್ತೇವೆ. ಅದರಲ್ಲೂ ವಿಶೇಷವಾಗಿ ನಾವು ಮಾಡಿದ ಒಂದು ಸಣ್ಣ ತಪ್ಪಿನ ಬಗ್ಗೆ ಬಹಳ ದುಃಖಕ್ಕೆ ಒಳಗಾಗುತ್ತೇವೆ. ಇದಕ್ಕೆ ಪರಿಹಾರವೆಂದರೆ ಆ ಘಟನೆಯನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು ಮತ್ತು ಮುಂದಿನ ಒಳ್ಳೆಯ ಕಾರ್ಯಗಳ ಕಡೆಗೆ ಗಮನ ಹರಿಸಬೇಕು. ಇಂದು ನಾವು ಆಲೋಚನೆಗಳ ನಿಯಂತ್ರಣದ ಬಗ್ಗೆ ಒಂದು ಸುಂದರ ಕಥೆಯ ಮೂಲಕ ತಿಳಿಯೋಣ. ಈ ಕಥೆಯನ್ನು ಕೇಳಿದ ಮೇಲೆ ಅನಗತ್ಯ ಚಿಂತೆಗಳಿಂದ ಹೊರಬರಲು ನಿಮಗೆ ಖಂಡಿತವಾಗಿಯೂ ಸಹಾಯವಾಗುತ್ತದೆ. ಹಾಗಾದರೆ ಶುರು ಮಾಡೋಣವೇ? ಒಂದು ಹಳ್ಳಿಯ ಹೊರಗಿರುವ ಅರಣ್ಯದಲ್ಲಿ ಒಬ್ಬ ಅನುಭವಿ ಸಾಧು ವಾಸವಾಗಿದ್ದರು. ಅವರು ಸದಾ ಧ್ಯಾನ ಮತ್ತು ಸತ್ಯದ ಹುಡುಕಾಟದಲ್ಲಿ ನಿರತರಾಗಿರುತ್ತಿದ್ದರು. ಅವರಿಗೆ ಯಾವುದೇ ಜೀವಿಗೆ ನೋವುಂಟು ಮಾಡುವುದು ದೊಡ್ಡ ಪಾಪವಾಗಿತ್ತು. ಒಂದು ದಿನ ಮಧ್ಯಾಹ್ನ ಬಿಸಿಲು ಹೆಚ್ಚಾಗಿದ್ದ ಕಾರಣ ಅವರು ವಿಶ್ರಾಂತಿ ಪಡೆಯಲು ಒಂದು ಹಳೆಯ ಬಾವಿಯ ಬಳಿ ಹೋಗಿ ಕುಳಿತುಕೊಂಡರು. ಆಗ ಬಾಯಾರಿಕೆಯಾದ ಕಾರಣ ನೀರು ಕುಡಿಯಲು ಬಾವಿಯ ಕಡೆ ನಡೆದರು. ನಡೆಯುವಾಗ ಆಕಸ್ಮಿಕವಾಗಿ ಅವರ ಕಾಲು ಕಸ ಮತ್ತು ಎಲೆಗಳ ರಾಶಿಯಲ್ಲಿ ಅಡಗಿದ್ದ ಮೃದುವಾದ ವಸ್ತುವೊಂದರ ಮೇಲೆ ಬಿತ್ತು. ಅವರ ಕಾಲಿಗೆ ಯಾವುದೋ ಸೂಕ್ಷ್ಮ ಜೀವಿಗೆ ತಾಗಿ ತಕ್ಷಣವೇ ಸಪ್ಪಳವಾಯಿತು. ಅವರು ತಕ್ಷಣವೇ ತನ್ನ ಮನಸ್ಸಿನಲ್ಲಿ, ಅಯ್ಯೋ, ನಾನು ಯಾವುದೋ ಚಿಕ್ಕ ಪ್ರಾಣಿಯನ್ನು ತುಳಿದುಬಿಟ್ಟೆ. ಅದು ಬಹುಶಃ ಒಂದು ಇಲಿ ಇರಬಹುದು. ನಾನೇಕೆ ಇಷ್ಟು ಆತುರದಿಂದ ನಡೆದ? ಅಜ್ಞಾನದಿಂದ ಒಂದು ಜೀವಕ್ಕೆ ನೋವುಂಟು ಮಾಡಿಬಿಟ್ಟೆ ಎಂದು ತೀವ್ರವಾಗಿ ದುಃಖಿತರಾದರು. ಆ ರಾತ್ರಿ ಅವರಿಗೆ ಈ ಘಟನೆಯಿಂದ ನಿದ್ದೆ ಬರಲಿಲ್ಲ. ತಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ ಇಡೀ ರಾತ್ರಿ ಕಳೆದರು. ಅವರ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು, ಆ ಜೀವಿಯ ನೋವು, ಅದರ ನೋವು ಹೀಗೆಯೇ ತಿರುಗಾಡುತ್ತಿದ್ದವು. ಮರುದಿನ ಬೆಳಗ್ಗೆ ಎದ್ದಾಗ ಅವರು ಪಶ್ಚಾತ್ತಾಪದಿಂದ ಕಂಗೆಟ್ಟಿದ್ದರು. ತಾನು ಯಾವ ಪ್ರಾಣಿಯನ್ನು ತುಳಿದೆ ಎಂದು ನೋಡಲು ಅದೇ ಜಾಗಕ್ಕೆ ಹೋದರು. ಎಲೆಗಳನ್ನು ನಿಧಾನವಾಗಿ ಬದಿ ಸರಿಸಿದಾಗ ಅಲ್ಲಿ ಇಲಿ ಇರಲಿಲ್ಲ. ಬದಲಿಗೆ ಇದ್ದದ್ದು ಒಂದು ಚಿಕ್ಕ ಹಳೆಯ ತೆಂಗಿನ ಚಿಪ್ಪಿನ ತುಂಡು. ಅದನ್ನು ತುಳಿದಿದ್ದರಿಂದಲೇ ಸಪ್ಪಳವಾಗಿತ್ತು. ಅದನ್ನು ನೋಡಿದ ತಕ್ಷಣವೇ ಅವರಿಗೆ ನೆಮ್ಮದಿಯಾಯಿತು. ಆ ಒಂದು ಕ್ಷಣದ ಸಪ್ಪಳವನ್ನು ಆಧರಿಸಿ ಇಡೀ ರಾತ್ರಿ ಸುಮ್ಮನೆ ತಮ್ಮ ಮನಸ್ಸಿನಲ್ಲಿಯೇ ಕಲ್ಪಿಸಿಕೊಂಡು ನೋವುಂಡಿದ್ದರು ಎಂದು ಅವರಿಗೆ ಅರಿವಾಯಿತು. ತಮ್ಮ ಯೋಚನೆಗಳೇ ತಮಗೆ ನೋವುಂಟು ಮಾಡಿದ್ದವು ಎಂದು ತಿಳಿದು ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವ ಮಹತ್ವವನ್ನು ಮತ್ತೊಮ್ಮೆ ಅರಿತರು. ಅನಗತ್ಯವಾಗಿ ಅತಿಯಾಗಿ ಯೋಚಿಸುವುದು ನಮ್ಮ ನೋವಿಗೆ ಹೇಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಇದೊಂದು ದೊಡ್ಡ ಪಾಠವಾಯಿತು. ನೋಡಿದಿರಾ ಸ್ನೇಹಿತರೆ? ನಮ್ಮ ಮನಸ್ಸಿಗೆ ಅನಗತ್ಯವಾಗಿ ನೋವುಂಟು ಮಾಡುವುದು ನಿಜವಾಗಿ ನೋವಾಗುತ್ತಿರುವವರಿಗಿಂತ ಹೆಚ್ಚಾಗಿ ನಮಗೆ ನೋವುಂಟು ಮಾಡುತ್ತದೆ. ನಮ್ಮ ಆಲೋಚನೆಗಳು ನಮ್ಮ ನೋವನ್ನು ಸೃಷ್ಟಿಸುತ್ತವೆ ಮತ್ತು ವಾಸ್ತವವನ್ನು ನಾವು ಇಚ್ಛೆಯಂತೆ ಅರ್ಥೈಸಿಕೊಳ್ಳುತ್ತೇವೆ. ಆದರೆ ಆಲೋಚನೆಗಳನ್ನು ನಾವು ನಿಯಂತ್ರಿಸಬಹುದು. ಅನಗತ್ಯವಾಗಿ ಅತಿಯಾಗಿ ಯೋಚಿಸುವುದು ಹೇಗೆ ನಮ್ಮ ನೋವಿಗೆ ಕಾರಣವಾಗುತ್ತದೆ ಎಂಬುದಕ್ಕೆ ಇದೊಂದು ದೊಡ್ಡ ಪಾಠವಾಗಿದೆ. ನೀವು ಈ ರೀತಿ ಅನಗತ್ಯ ಆಲೋಚನೆಗಳಿಂದ ಹೊರಬರಲು ಹೀಗೆ ಮಾಡಿ. ಮೊದಲನೆಯದಾಗಿ ಒಂದು ಡೈರಿಯನ್ನು ತೆಗೆದುಕೊಳ್ಳಿ ಮತ್ತು ನಿಮಗೆ ಕಾಡುತ್ತಿರುವ ಆಲೋಚನೆಗಳನ್ನು ಬರೆಯಿರಿ. ಬರೆದ ನಂತರ ಆ ಆಲೋಚನೆಗಳನ್ನು ವಿಶ್ಲೇಷಿಸಿ ಅವು ಎಷ್ಟು ವಾಸ್ತವಕ್ಕೆ ಹತ್ತಿರವಾಗಿವೆ ಎಂದು ನೋಡಿ. ಎರಡನೆಯದಾಗಿ ದಿನಕ್ಕೆ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮಗಳನ್ನು ಮಾಡಿ. ಇದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ 1 ಗಂಟೆ ಕಾಲ ನೀವು ಇಷ್ಟಪಡುವ ಕಾರ್ಯಗಳನ್ನು ಮಾಡಿ. ಅದು ಒಂದು ಒಳ್ಳೆಯ ಪುಸ್ತಕ ಓದುವುದು, ಸ್ನೇಹಿತರೊಂದಿಗೆ ಮಾತನಾಡುವುದು ಅಥವಾ ಸಂಗೀತ ಕೇಳುವುದು ಆಗಿರಬಹುದು. ನಾಲ್ಕನೆಯದಾಗಿ ನಿಮ್ಮ ಆಲೋಚನೆಗಳು ವಾಸ್ತವಕ್ಕೆ ಹತ್ತಿರವಾಗಿದೆಯೇ ಎಂದು ನೋಡಿ. ಇಲ್ಲದಿದ್ದರೆ ಅವುಗಳನ್ನು ಅಲ್ಲಿಯೇ ಬಿಡಿ. ಚಿಂತೆಗಳನ್ನು ಬೆಳೆಸಿಕೊಳ್ಳಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಒತ್ತಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.